ನಮಸ್ಕಾರ. ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ರಾಮನಗರ ಜಿಲ್ಲೆಯ ಪಾತರಹಳ್ಳಿ, ಅವ್ವೇರಹಳ್ಳಿ ಹಾಗೂ ಜಾಲಮಂಗಲ ಸೇರಿದಂತೆ ಹಲವು ಗ್ರಾಮಗಳ ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಿನಲ್ಲಿ ಮುಚ್ಚಲು ಯತ್ನಿಸುತ್ತಿರುವುದನ್ನು ವಿರೋಧಿಸಿ ಪೋಷಕರು ಹಾಗೂ ಗ್ರಾಮಸ್ಥರು ಭಾರಿ ಪ್ರತಿಭಟನೆ ನಡೆಸಿದರು. 40ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಯತ್ನ ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಸಾರ್ವಜನಿಕ ಶಿಕ್ಷಣ ಉಳಿಸಿ ಎಂದು ಸಮಿತಿಗಳು ಹಾಗೂ ಎಐಡಿಎಸ್ಒ ಕಾರ್ಯಕರ್ತರು ಸರ್ಕಾರದ ಶಿಕ್ಷಣ ನೀತಿಗೆ ಧಿಕ್ಕಾರ ಕೂಗಿದರು. ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣ ಹಕ್ಕು ಕಸಿಯಬೇಡಿ, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇಲ್ಲಿ ಸೇರಿರೋರ್ಗೆಲ್ಲರಿಗೂ ನಮಸ್ತೆಯನ್ನು ಹೇಳ್ತಾ, ಇವತ್ತೇನು ನೀವೆಲ್ಲರೂ ಬಂದಿದ್ದೀರಾ ಈ ಒಂದು ನಮ್ಮ ಉಪನಿರ್ದೇಶಕರ ಆಡಳಿತ ಒಂದು ಕಚೇರಿಯ ಮುಂದೆ. ಸೊ ನಿಮ್ಮ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಕೆಪಿಎಸ್ ಶಾಲೆ, ಇದು ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೇನೆ. ಮಾನ್ಯ ಉಪನಿರ್ದೇಶಕರು ಇವತ್ತು ತುರ್ತಾಗಿ HM ಸಭೆ ಇರೋದ್ರಿಂದ ಶಾಲೆಗಳು ಓಪನ್ ಮಾಡಬೇಕಾದ್ರಿಂದ ಚನ್ನಪಟ್ಟಣದಲ್ಲಿ ಸಭೆಯನ್ನ ಮುಗಿಸ್ಕೊಂಡು ಅವರು ವಾಪಸ್ ಆಗ್ತಾರೆ. ಸೊ ಅಲ್ಲಿವರೆಗೆ ನಿಮ್ಮ ಒಂದು ಮನವಿ ಏನಿದೆ ನಾವು ಖಂಡಿತವಾಗ್ಲೂ ಅದನ್ನ ಸ್ವೀಕಾರ ಮಾಡ್ತೀವಿ. ಅದನ್ನ ಎಲ್ಲಿಗೆ ತಲುಪಿಸ್ಬೇಕೋ ನಾವು ತಲುಪಿಸ್ತೀವಿ. ಮತ್ತೆ ಇನ್ನೊಂದು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ನೀವೇನ್ ಕೆಪಿಎಸ್ ಶಾಲೆ ಅಂತ ಹೇಳ್ತಿದ್ದೀರಾ, ಇದು ರಾಮನಗರ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ರಾಜ್ಯಾದ್ಯಂತ ನಡೀತಿರುವಂತ ಒಂದು ಯೋಜನೆ. ಇದು ಆಗ್ಲೇ ಹಿಂದೆ ಶುರು ಆಗಿದೆ, ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ, ಗೊತ್ತಾಯ್ತಾ? ಕೆಪಿಎಸ್ ಶಾಲೆ ಇಡೀ ರಾಜ್ಯದಲ್ಲಿ ನಡೀತಿರುವಂತ ಒಂದಿದು, ಕೇವಲ ಅದು ರಾಮನಗರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಸರ್ ಅದು. ಮತ್ತೆ ಈ ಕೆಪಿಎಸ್ ಶಾಲೆಯಿಂದ ನೀವ್ ಅನ್ಕೊಂಡಾಗೆ ಶಾಲೆಗಳು ಮುಚ್ತಾ ಇಲ್ಲ ಸರ್. ಶಾಲೆಗಳು ಇನ್ನು ಅಭಿವೃದ್ಧಿ ಹೊಂದ್ತಾ ಇದೆ. ಎಲ್ಲಾ ಮಕ್ಕಳಿಗೂ ಇಲ್ಲಿ ಒಂದೇ ಸೂರಿನಲ್ಲಿ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ನಾವು ಹಿಂದೆ 64 ಮಾಡ್ಕೊಂಡ್ ಬಂದಿರೋ ಅಂತ ಹಳ್ಳಿಗಳಲ್ಲಿ ಇವತ್ತು ಧ್ವಜಾರ್ಪಣೆಯನ್ನ ಮಾಡ್ತೀವಿ ನಾವು. ಅಲ್ಲಲ್ಲ, ಧ್ವಜಾರ್ಪಣೆಯನ್ನ ಪ್ರತಿ ಸ್ಕೂಲಲ್ಲಿ ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಈಗ ಶಾಲೆಗಳು ಮುಚ್ಚಿದ್ರೆ ಅದನ್ನು ಕೂಡ ನಮ್ಗೆ ಅವಕಾಶಗಳು ಇರೋದಿಲ್ಲ. ದಯಮಾಡಿ ನಮ್ಮೂರ ಶಾಲೆಗಳು ಪ್ರತಿ ಹಳ್ಳಿಯಲ್ಲೂ ನಮ್ಮ ಶಾಲೆಗಳು ಉಳಿಲೇಬೇಕು ಅಂತ, ಉಳಿಸಲೇಬೇಕು ಅಂತ ನಮ್ಮ ಹೋರಾಟ ಇದು. ದಯಮಾಡಿ ಶಾಲೆಗಳು ನಮ್ಮ ಊರಲ್ಲೇ ಉಳಿಲೇಬೇಕು. ನಾವೀಗ ನನಗೆ 72 ವರ್ಷ ವಯಸ್ಸೀಗ, ನಾನು 65-66ರಲ್ಲಿ ನಮ್ಮ 61ರಲ್ಲಿ ನಾವು ಸ್ಕೂಲ್ ಓಪನ್ ಮಾಡಿ ನಾನೇ ಪಟ್ಟು 1ನೇ ಕ್ಲಾಸ್ ಅಡ್ಮಿಷನ್ ನಮ್ದು ಒಂದು 10 ಜನ ಸ್ಕೂಲ್ ಓಪನ್ ಮಾಡಿ ಒಂದು ಅವತ್ತು ಸ್ಕೂಲ್ ಕಟ್ಟಡ ಇರಲಿಲ್ಲ ಆ ಕಾಲದಲ್ಲಿ. ನಮ್ಮ ಊರ್ ಮನೆ ಗೌಡ್ರದ್ದು ಹಳೆ ಮನೆ ಒಳಗೆ ಸ್ಕೂಲ್ ಓಪನ್ ಮಾಡಿ ಹರಿಸನ್ ಒಬ್ರು ಕಂಪೌಂಡ್ ಮಾಡಿ ಅಪಾಯಿಂಟ್ ಮಾಡಿದ್ರಲ್ಲಿ ನಮ್ಮ ಬ್ಯಾಚಲ್ಲಿ ಅವತ್ತಿನ ಇವತ್ತು ನನ್ನ ಮೊಮ್ಮಕ್ಕಳಿಗೆ ಸ್ಕೂಲ್ ನಾವೇನ್ ಮಾಡೋದು. ಇವತ್ತು ತಗೊಂಡೋಗ ಪಾದ್ರಳಿಗೆ 5-6 ಕಿಲೋಮೀಟರ್ ಹೋಗ್ಬೇಕು, ಆ ಕಾಲದಲ್ಲಿ ಬಸ್ ಹೋಗ್ಬೇಕು. ಒಂದು ಹೆಚ್ಚು ಕಮ್ಮಿ ಆಯ್ತು. ನಮ್ಮ ಮಕ್ಕಳಿಗೆ ಯಾರು ಜವಾಬ್ದಾರರು? ಅದಕ್ಕೆ ಯಾರು ಗ್ಯಾರಂಟಿ ಕೊಡ್ತೀರಾ? ಸರ್ಕಾರ ಏನ್ ಗ್ಯಾರಂಟಿ ಗೊತ್ತಿರ್ತಾನೆ ಅಲ್ಲಿ ಕೊಂಟಾನೆ ಅಧಿಕಾರ ಕೊಟ್ಬಿಟ್ಟು ನಾವೇನ್ ಮಾಡೋಣ? ನಮ್ಮೂರಿಗೆ ನಾವು ಸ್ಕೂಲ್ಗೆ ಜಾಗ ಬಿಟ್ಟು ಕಟ್ಟಡ ಕಟ್ಸಿದ್ರು. ಆ ಸ್ಕೂಲ್ ಇವತ್ತು ಪಾಲ್ ಬೀಳ್ತದೆ ಅಂತ ನಾವೇನ್ ಮಾಡೋದು? ನಮ್ಮೂರಿನ ಬಗ್ಗೆ ತಗೊಂಡು ಕೊಟ್ಬಿಟ್ಟು 6 ಮನೆಗೆ ನಾವು 6 ಮನೆ ಬಾಕ್ಲ ಕಾಯ್ಕೊಂಡ್ಬಿಟ್ಟು ಹೋದ. ನಮ್ಮನೆ ಬಾಕ್ಲ ಕಾಯ್ದು ಹೆಂಗದೆ 6 ಮನೆ ಹೋಗಿ ನಾವು ಕರ್ಕೊಂಡು ಹುಡುಗಿ ಕರ್ಕೊಳ್ಳೋದು ಹೆಂಗದೆ? 1ನೇ ಕ್ಲಾಸ್ ಚಿಕ್ಕ ಮಕ್ಕಳು ಅವ್ರು ಬಸ್ಸಲ್ಲೇ ಬರ್ಬೇಕಾದ್ರೆ ಆಪೋಸಿಟ್ ಬಂದು ಒಬ್ಬರ ಕೊಡಿದ್ರೆ ಮತ್ತೆ ಹೋಗೋ ಕುತ್ಕೋತಾವ ಸೀಟಲ್ಲಿ. ಚಿಕ್ಕ ಮಕ್ಕಳು ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಶಾಲೆ ನಮ್ಮೂರಲ್ಲಿ ಇರಲಿ, ಶಾಲೆ ಮುಚ್ಚಲ್ಲ ಬರ್ಕೊಡಿ. ನಿಮ್ಮೂರ್ ಶಾಲೆ ನಿಮ್ಮೂರಲ್ಲಿ ಇರ್ತದೆ, ನಿಮ್ಮೂರಲ್ಲಿ ಅಂತ ನಮ್ಗೆ ಬರ್ಕೊಡಿ ಸಿಗ್ನೇಚರ್ ಹಾಕಿ. ಡಿಡಿ ಅವರು ಬರೋದು ಎಷ್ಟೋ ತರ ಆಗ್ಲಿ ಮಾತಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಎಲ್ಲರೂ ಕೂಡ 5 ನಿಮಿಷ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸ್ತಾ ಹೋಗಿ, ಯಾರು ಗಲಭೆ ಮಾಡ್ಕೊಳ್ಳೋದು ಬೇಡ. ಅವ್ರು ಬರೋವರೆಗೂ ಎಲ್ಲರೂ ಮಾತಾಡೋಣ, ಒಬ್ಬೊಬ್ಬರೇ ಮಾತಾಡಿ. ಇದು ನಾವು ಕೆಂಪೇಗೌಡನ ದೊಡ್ಡಿಯವರು, ನಾವು ಇಲ್ಲಿ ಎಲ್ಲರೂ ಓದ್ತಿಕ್ಕ ಬಂದಿದ್ದೀವಿ. ಕೆಂಪೇಗೌಡನ ದೊಡ್ಡಿ 100 ವರ್ಷ ಆಯ್ತು ಆ ಶಾಲೆ ಮಟ್ಟೆ ಸಡ್ಡಿಂದ. ಮೇಡಮ್ನವರೇ ಇದು ಕೇಳಿ, 100 ವರ್ಷದ ಮೇಲೆ
ಆಗದೆ ನಾವು ಕೆಂಪೇಗೌಡ ದೊಡ್ಡಿ ಶಾಲೆ ಇದು ಮಾಡಿ ಈಗ ಅದನ್ನ ಅಭಿವೃದ್ಧಿ ಮಾಡಿ ಚೆನ್ನಾಗಿ ಕಟ್ಟವ್ರೆ ಶಾಲೆನ ಕೆಂಪೇಗೌಡ ದೊಡ್ಡಿ ಒಳಗೆ 2 ಪ್ಲೇಯರ್ ಕಟ್ಟವ್ರೆ 2 ಪ್ಲೇಯರ್ ಮಕ್ಕಳು 80 ಜನ ಅವ್ರೆ 80ರಿಂದ 100 ಜನ ಕೆಲಸ ಓದ್ತಾವ್ರೆ ಹುಡುಗರು ಅಂತ ಶಾಲೆನ ಮುಚ್ಚಿಬಿಟ್ಟು ಪಾಲ್ಗಳಿಂದ ಯಾನ್ ಕಳಿಸ್ತೀರಿ ಅಲ್ಲ ಯಾನ್ ಕಳಿಸಿದಾಗ ಕೆಟ್ಟೋಗ್ಬಿಡ್ತು ಅಂದ್ರೆ ಯಾನು ಕರ್ಕೊಂಡ್ಬಿಡೋರು ಯಾರು ಆ ಮಕ್ಕಳು ಯಾನ್ ಬರೋ ಗಂಟ ಅಲ್ಲಿ ನಿಂತ್ಕೋಬೇಕು ಪೇರೆಂಟ್ಸ್ ನಿಂತ್ಕೋಬೇಕು ಅವ್ರನ್ನ ತಿಸ್ಕೊಂಡು ಕರ್ಕೋಗ್ರು ಅವ್ರ ಕೆಲಸ ಕಾರ್ಯ ಎಷ್ಟು ಹಾಳಾಗೋಯ್ತದೆ. ನಮ್ಮೂರಲ್ಲೇ ಶಾಲೆ ಇದ್ರೆ ಅಲ್ಲಿ ಹೋಗ್ರೋ ಶಾಲೆಗೆ ಹೋಗಿ ಬನ್ನಿ ಶಾಲೆಗೆ ಅಂದ್ರೆ ಮಕ್ಕಳು ಹೋಯ್ತವೆ ಅಂತ ಶಾಲೆನ ಮುಚ್ತೀವಿ ಅಂತ ಹೋಯ್ತಾ ಇದೀರಲ್ಲ. ನಿಮ್ಗೇನು ಮಾನ ಮರ್ಯಾದೆ ಇದ್ದದೋ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದದೋ ಉಳಿಸಿ ಅಂತ ನಾವು ಕೇಳ್ಕೊತಾ ಇದೀವಿ. ಇಂಥ ಶಾಲೆ ಉಳಿಬೇಕು. ಆಫೀಸರ್ ಹೇಳಿ ಅವ್ರಿಗೆ ಇವತ್ತು ಬರ್ತೀವಿ ಅಂತ ಮನವಿ ಕೊಟ್ಟವ್ರು ಇವರು ಯಾರು ಇವತ್ತು ಬರ್ತೀವಿ ಅಂತ. ನಾವು ಇಷ್ಟೊಂದು ಜನ 200-300 ಜನ ಇಲ್ಲಿ ಬಂದಿದ್ದೀವಿ. ನಾವು ಆಫೀಸರ ಇಲ್ಲದೆ ಇದ್ಮೇಲೆ ಯಾರ ಕೈಗೆ ಮನವಿ ಕೊಡೋದು? ಇವಾಗ ನಿಮ್ ಕೈ ಕೊಡ್ತೀವಿ ಅಂತ ತಿಳ್ಕೊಳ್ಳಿ. ನೀವು ತಗೋ ಜವಾಬ್ದಾರಿನೇ ಇಲ್ಲ. ಯಾವ ಶಾಲೆ ಮುಚ್ಚಬೇಕು ಬಂದ್ಬಿಡ್ತಾರಲ್ಲ 4 ಜನ. ಯಾರೋ ಹುಡುಗರಿಗೆ ಏನು ಗೊತ್ತಾಗೋದಿಲ್ಲ, ತಿಳುವಳಿಕೆ ಇಲ್ಲ. ಅವ್ರು ಹೇಳಿದ್ರು ನಾವು ಮುಚ್ತೀವಿ ನೋಡಪ್ಪ ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಬಿಟ್ಟಾರಂತೆ ಪಾದಳಿ ಒಳಗೆ. ಯಾರು ಕಾನ್ಗರಿ ವಿದ್ಯಾಭ್ಯಾಸ ಇಲ್ಲೇ ಕೊಡಿ ನಮ್ಮೂರಲ್ಲಿ ಹೇಳ್ಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮೇಡಮ್ ಬನ್ನಿ ಈಚೆ. ಹಲೋ ಮೇಡಮ್ ಬನ್ನಿ ಈಚೆ ಬಂದೆ ಮೇಡಮ್. ಅದೇನೋ ಶಾಲೆ ಅಭಿವೃದ್ಧಿ ಬಣ್ಣ ಸುಣ್ಣ ಮಾಡಕ್ ನಿಮ್ ಯೋಗ್ಯತೆ ಇಲ್ಲ. 120 ಜನ ಮಕ್ಕಳು ಓದ್ತಿದ್ದಾರೆ. ಆ ಸ್ಕೂಲ್ ಬಿತ್ತೋಯ್ತಿದ್ದು. ಆ ಸ್ಕೂಲ್ಗೆ ಎಲ್ಲ ಪೇರೆಂಟ್ಸ್ಗಳು ದುಡ್ಡು ಕಲೆಕ್ಟ್ ಮಾಡಿ ಆ ಸ್ಕೂಲ್ 3 ಲಕ್ಷ ದುಡ್ಡು ಕಲೆಕ್ಟ್ ಮಾಡಿ ಬಿಲ್ಡಿಂಗ್ ಬಣ್ಣ ಹೊರಿಸಿ ಬಿಲ್ಡಿಂಗ್ ಓಪನ್ ಮಾಡಿದೀವಿ. ಈಗ ಹಳೆ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಅವರೆಲ್ಲ ಕಲೆಕ್ಟ್ ಮಾಡಿ ಬಿಲ್ಡಿಂಗ್ ಮಾಡಿದೀವಿ. ನಿಮ್ಗೆ ಅದ್ರದ್ದು ಕಣ್ಸಲ್ವಾ ನಿಮ್ಗೆ? ಹಾಕಿ ಒಳ್ಳೆ ಟೀಚರ್ಸ್ ಹಾಕ್ರಿ, ಇಂಗ್ಲಿಷ್ನವ್ರು ಹಾಕ್ರಿ, ಇಂಜಿನಿಯರ್ ಹಾಕ್ರಿ. ಅದೇ ಸ್ಕೂಲ್ಗೆ ಮಾಡ್ತಾರೆ. ಒಳ್ಳೆ ಟೀಚರ್ಸ್ ಹಾಕ್ರಿ. ಮಕ್ಳುಗಳು IPS ಅಲ್ಲೇ ಆಗೋದು. ಯಾರು IPS ಪ್ರೈವೇಟ್ ಸ್ಕೂಲಲ್ಲಿ ಯಾರು ಓದಾಗಿಲ್ಲ. IPS ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲ. ಇವತ್ತು ಹರಿಶ್ಚಂದ್ರ ಸ್ಕೂಲಲ್ಲಿ ಹೋಗಿರೋರು ಒಳ್ಳೊಳ್ಳೆ ಅಲ್ಲ ಅವರು ಅಧಿಕಾರಿ ಎಲ್ಲೋದು DSP ಆಗಿದ್ದಾರೆ, ಇವತ್ತು ಇಂಜಿನಿಯರ್ ಆಗಿದ್ದಾರೆ, ಒಳ್ಳೆ ಜಡ್ಜ್ ಆಗಿದ್ದಾರೆ. ಇವ್ರ ಹತ್ತಿರಲ್ಲಿ ಯಾವ ಸ್ಕೂಲ್ ಯಾವ ಕಾನ್ವೆಂಟ್ ಅಲ್ಲಿ ಓದಿರೋ ಇವರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋ ಆಫೀಸರ್ ಆದವರಲ್ವರೆಲ್ಲ. ಇವತ್ತು ಹೇಳ್ತೀರಿ ನಾವು KPSC ಪಾದಳ್ಳಿ ನಾವು ಏನು ತಗೊಳ್ಳಲ್ಲ ಅಂತ ಇವತ್ತು ಹೇಳಿದಿರಿ. 5,000 ಮಿನಿಮಮ್ 5,000 ಫೀಸ್ ಮಾಡ್ತೀರಿ ಮಕ್ಕಳಿಗೆ. ಬಡವ 100 ರೂಪಾಯಿ ಕೂಲಿ ಮಾಡ್ತಾನೆ. ಅವ್ನು ಎಲ್ಲಿಂದ ತಂದು ಕೊಡ್ತಾನೆ? 5,000 ಎಲ್ಲಿಂದ ತಂದು ಕೊಡ್ತಾನೆ ಮೇಡಮ್? ಬಸ್ ಫೀಸ್ ಅಂತೀರಿ 500 ರೂಪಾಯಿ ಮಾಡ್ತೀರಿ. ಎಲ್ಲಿಂದ ತಂದು ಕೊಡ್ತಾನೆ ಅವನು? ಇಲ್ಲಿ ಈಗ DDPI ಸರ್ಗೆ ಫೋನ್ಗಳು ಮಾಡಿ ಕರ್ಸೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅಲ್ಲಿವರೆಗೂ ನಾವು ಮಾತಾಡೋದು ಕಂಟಿನ್ಯೂ ಮಾಡೋಣ. ಇಲ್ಲೇ